ವಿಷಪೂರಿತ ಹಾವು ಕಡಿದು 12 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ಶಿರಸಿ ತಾಲೂಕಿನ ಬನವಾಸಿ ವ್ಯಾಪ್ತಿಯ ಸಹಸ್ರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿಷಪೂರಿತ ಹಾವು ಕಡಿದು 12 ವರ್ಷದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ಶಿರಸಿ ತಾಲೂಕಿನ ಬನವಾಸಿ ವ್ಯಾಪ್ತಿಯ ಸಹಸ್ರಹಳ್ಳಿಯಲ್ಲಿ ನಡೆದಿದೆ. 6ನೇ ಕ್ಲಾಸ್ ವಿದ್ಯಾರ್ಥಿ ಸಾವನ್ನಪ್ಪಿರುವುದು. ಮೃತ ಮಿಥುನ್ ಇನ್ನು ತೀವ್ರ ಅಸ್ವಸ್ಥವಾದ ಸೋದರಿ ದೀಕ್ಷಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ. ಅಣ್ಣ ತಂಗಿ ರಾತ್ರಿ ಊಟ ಮಾಡಿ ತಂದೆ ಜೊತೆ ಮಲಗಿದ್ರು. ಈ ವೇಳೆ ಮಿಥುನ್ ಆತನ ಸಹೋದರಿಗೆ ಏಕಾಏಕಿ ವಾಂತಿ ಆಗಿದೆ. ಲೈಟ್ ಹಾಕಿ ನೋಡುವಷ್ಟರಲ್ಲೇ ಹೊರಗೆ ಹೋಗಿದ್ದ ಹಾವು. ಅಕ್ಕಪಕ್ಕದವರ ನೆರವಿನೊಂದಿಗೆ ರಾತ್ರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಚಿಕಿತ್ಸೆ ಫಲಕಾರಿಯಾಗದೆ ದಾರಿ ಮಧ್ಯೆಯೇ ಮಿಥುನ್ ಸಾವನ್ನಪ್ಪಿದ್ದಾನೆ. ವಿಷಪೂರಿತ ಹಾವು ಕಡಿದು 12 ವರ್ಷದ ಮಿಥುನ್ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಸಹಸ್ರಹಳ್ಳಿಯಲ್ಲಿ 6ನೇ ಕ್ಲಾಸ್ ಓದ್ತಾ ಇದ್ದ ಪುಟ್ಟಪ್ಪ ನಾಯ್ಕ ಸಾವನ್ನಪ್ಪಿದ್ದಾನೆ. ಮೃತ ಮಿಥುನ್ ಸೋದರಿ ದೀಕ್ಷಾ ನಾಯ್ಕು ಕೂಡ ಹಾವು ಕಡಿದಿದೆ. ರಾತ್ರಿ ಮಲಗಿದ್ರು. ಆ ಸಂದರ್ಭದಲ್ಲಿ ನೋಡ್ತಾ ಇದ್ದೀರಾ, ಈತ 12 ವರ್ಷದ ಮಿಥುನ್ ರಾತ್ರಿ ಊಟ ಮಾಡಿ ತಂದೆ ಜೊತೆ ಮಲಗಿದ್ರು. ಇದ್ದಕ್ಕಿದ್ದ ಹಾಗೆ ಅಣ್ಣ ತಂಗಿ ಇಬ್ಬರು ಕೂಡ ವಾಂತಿ ಮಾಡಿಕೊಂಡಿದ್ದಾರೆ. ಆ ಸಂದರ್ಭ ಏನಾಯಿತು ಅಂತ ಲೈಟ್ ಹಾಕಿ ನೋಡುವಷ್ಟರಲ್ಲೇ ಹಾವು ಹೊರಗೋಗಿದೆ. ಅಕ್ಕಪಕ್ಕದವ್ರನ್ನ ಕರೆದು ಮಧ್ಯರಾತ್ರಿನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮಾರ್ಗ ಮಧ್ಯೆನೇ ಕೂಡ ಚಿಕಿತ್ಸೆನ ಪಡೆದು ಸುತ್ತೋಗಿದ್ದಾನೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕಾರವಾರದ ಪ್ರತಿನಿಧಿ ಫೋನ್ನಲ್ಲಿದ್ದಾನೆ, ಮಾತನಾಡಿಸ್ತಾ ಹೋಗೋಣ. ಉದಯ್, ಉದಯ್, ಈಗಾಗಲೇ ನೋಡ್ತಾ ಇದ್ದೀವಿ 6ನೇ ಕ್ಲಾಸ್ ಓದ್ತಾ ಇದ್ದಂಥ ವಿದ್ಯಾರ್ಥಿ ವಿಷಪೂರಿತ ಹಾವು ಕಡಿದು ಸಾವನ್ನಪ್ಪಿದ್ದಾನೆ ಅನ್ನುವಂಥ ಅಪ್ಡೇಟ್ಸ್. ಹೆಚ್ಚಿನ ಮಾಹಿತಿನ ಕೊಡೋದಾದ್ರೆ ಏನಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಬನವಾಸಿಯ ಸಹಸ್ರಹಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂತ ಘಟನೆ. ಈ ಘಟನೆಯಲ್ಲಿ ಮಿಥುನ್ ನಾಯ್ಕ್ ಎನ್ನುವಂತ ಬಾಲಕ 12 ವರ್ಷದ ಬಾಲಕ ಮೃತಪಟ್ಟಿರುವಂತದ್ದು. ಏನಂತಂದ್ರೆ ಇವರು ನಿನ್ನೆ ರಾತ್ರಿ ಇಬ್ರು ಮಕ್ಕಳು ಕೂಡ ತಂದೆಯ ಜೊತೆಯಲ್ಲಿ ಮಲಗಿರ್ತಾರೆ. ಆದ್ರೆ ಬೆಳಿಗ್ಗೆ ಹೊತ್ತಲ್ಲಿ ಇವರು ಹೇಳುವ ಪೂರ್ವದಲ್ಲಿ ಇವರ ಬಾಯಲ್ಲಿ ಒಂದು ನೊರೆ ಬರುತ್ತೆ. ತಕ್ಷಣ ಗಾಬರಿಗೊಂಡಿರ್ತಕ್ಕಂತ ಪಾಲಕರು ಮನೆಯ ಲೈಟ್ಗಳನ್ನ ಹಾಕುವ ಸಂದರ್ಭದಲ್ಲಿ ಏನೋ ಒಂದು ಘಟನೆ ಆಗಿದೆ ಅನ್ನೋದು ಕೂಡ ಅವರಿಗೆ ಆತಂಕಗೊಳ್ಳುತ್ತಾರೆ. ತಕ್ಷಣ ಅಕ್ಕಪಕ್ಕದ ಮನೆಯವರನ್ನು ಕೂಡ ಕೂಗಿ ಕರೆದಾಗ ಅವರೆಲ್ಲರೂ ಕೂಡ ಬಂದು ನೋಡುವಂತ ಸಂದರ್ಭದಲ್ಲಿ ಮನೆಯ ಒಳಗಡೆ ವಿಷಪೂರಿತ ಒಂದು ಹಾವು ಹೊರಗಡೆ ಹೋಗ್ತಿರುವುದು ಕಂಡು ಬರುತ್ತೆ. ಹಾಗಾಗಿ ಹಾವು ಕಡಿದಿರುವುದು ಖಚಿತಪಡಿಸಿಕೊಂಡಂತ ಕುಟುಂಬಸ್ಥರು ತಕ್ಷಣ ಅವರನ್ನ ಆ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಬಾಲಕ ಇನ್ನು ಮೃತಪಟ್ಟಿದ್ದಾನೆ. ಇನ್ನು ಬಾಲಕಿ ಕೂಡ ಅವಳಿಗೂ ಕೂಡ ವಿಷಪೂರಿತ ಹಾವು ಕಚ್ಚಿತ್ತು. ಆಕೆಯನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈಗ ಆಕೆ ಚೇತರಿಸಿಕೊಳ್ತದೆ. ಆದ್ರೆ ಮಿಥುನ್ ಇದೀಗಾಗಲೇ ಮೃತಪಟ್ಟಿರುವಂತದ್ದು. ಈ ಒಂದು ಘಟನೆಯಿಂದ ಇಡೀ ಕುಟುಂಬಸ್ಥರಲ್ಲದೆ ಕೂಡ ಇಡೀ ಗ್ರಾಮದಲ್ಲಿ ಕೂಡ ಒಂದು ರೀತಿಯಾಗಿರ್ತಕ್ಕಂತ ಆತಂಕ ಉಂಟಾಗಿರುವಂತದ್ದು. ಸಾಕಷ್ಟು ಬೇಸರದಲ್ಲಿ ಈ ಕುಟುಂಬ ಇವತ್ತು ಇರುವಂತದ್ದು. ಇನ್ನೇನು 12 ವರ್ಷದ ಬಾಲಕ ಸಾಕಷ್ಟು ಘಟನೆ ಈ ಒಂದು ಕಾರಣ ಆಗಿರುವಂತದ್ದು. ಥ್ಯಾಂಕ್ ಯು ಉದಯ್, ನಿಮ್ಮೆಲ್ಲ ಮಾಹಿತಿಗಾಗಿ.